ಸ್ನೇಹಿತರೆ, ಈ ಮೇಲಿರೋ ವಿಡಿಯೋ ನೋಡ್ಕೊಂಡ್ ಬನ್ನಿ. ಪ್ರದೀಪ್ ಈಶ್ವರ್ ಅವರು ಹೇಳಿರೋದು. ಇದೇನ್ ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ ಸರ್. ದಯವಿಟ್ಟು ಸರ್, ಪ್ಲೀಸ್ ಸರ್, ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು. ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ ಸರ್, ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ. ಕುತ್ಕೋಬೇಕು ಸುಮ್ನೆ. ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇರೋದಿಲ್ಲಿ. ನೋಡಿರ್ತೀರ ಸ್ನೇಹಿತರೆ, ಪ್ರದೀಪ್ ಈಶ್ವರ್ ಅವರು ಮೊದಲನೇ ಬಾರಿ MLA ಆಗಿರೋದು. ನಾನು ಬಡವ, ನನ್ನ ಬಡತನದಿಂದ ಮೇಲ್ ಬಂದಿದ್ದೀನಿ, ನನಗೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಈ ರೇಂಜ್ಗೆ ದೌಲತ್ ಕೂಡ ಇದೆ. ದೌಲತ್ ದಿಮಾಕ್ ಕೂಡ ಹೆಚ್ಚು ಜಾಸ್ತಿ ಆಗಿದೆ, ಕೊಬ್ಬಾಗಿದೆ. ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಈ ರೀತಿ ನಿಮ್ಮ ಅಪ್ಪದ ಸರ್ಕಾರ ಅಂತ ಹೇಳಿ ಎಷ್ಟು ದೌಲತ್ ಕೂಡ ಮಾತಾಡ್ತಾ ಇದ್ದಾರೆ ಅಂತ ಗಮನಿಸಬಹುದು. ಆ ಲಾಟ್ರಿ ಆಗಿ ಇವರು ಆಗಿರೋದು. ಲಾಟ್ರಿಯಿಂದ ಅವರು ಅದೃಷ್ಟಕ್ಕೆ ತಕ್ಕಂತೆ ಗ್ಯಾರಂಟಿ ಕೊಟ್ಟರು. ಆ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇವರು ಗೆದ್ದು ಬೀಗಿದ್ದಾರೆ. ಇಷ್ಟೊಂದು ದೌಲತ್ತು, ಇಷ್ಟೊಂದು ದಿಮಾಕು ಇವರಿಗೆ ಒಳ್ಳೆಯದಲ್ಲ. ಒಂದು ಪಕ್ಷ ಜನ ಬೇಕಾದ್ರೆ, ಒಂದು ಪಕ್ಷ ಒಂದು ಚೂರು ಕೆಲಸ ಕೂಡ ಮಾಡಿಲ್ಲ ಅಂದ್ರೆ ಒಪ್ತಾರೆ. ಈ ರೀತಿ ದೌಲತ್ತು ದಿಮಾಕನ್ನು ಜನ ಕೂಡ ಯಾವುದೇ ಕಾರಣಕ್ಕೆ ಒಪ್ಪೋದಿಲ್ಲ. ಜನ ಇವರಿಗೆ ತಕ್ಕ ಪಾಠ ಕಳಿಸ್ತಾರೆ. ಅದಕ್ಕೆ ಸಾವಿರಾರು ಉದಾಹರಣೆಗಳಿದೆ. ನಮ್ಮ ಇದೇ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಜನ ಇದೇ ರೀತಿ ದೌಲತ್ತಲ್ಲಿ ಮಾತಾಡಿ ಅವರನ್ನ ಸೋಲಿಸಿ ಮನೆಗೆ ಕಳಿಸಿದ್ದಾರೆ. ಇಷ್ಟೊಂದು ಒಳ್ಳೇದಲ್ಲ, ಇಷ್ಟೊಂದು ದಿಮಾಕು ಒಬ್ಬ ಒಳ್ಳೇದಲ್ಲ. ಒಂದು ಫಂಕ್ಷನ್ ನಡೀತಾ ಇದೆ, ಈ ರೇಂಜಿಗೆ ಮಾತಾಡ್ತಾರೆ. ಇದೇ ರೀತಿ ಮಾತಾಡಬೇಡಿ, ಇದು ಬಿಜೆಪಿ ಫಂಕ್ಷನ್ ಅಲ್ಲ ಅಂತ ಹೇಳಿದ್ರೆ ಓಕೆ. ಈ ರೀತಿ ನಿಮ್ಮ ಅಪ್ಪನ ಸರ್ಕಾರ ಅಂತ ಹೇಳಿ ಈ ರೀತಿ ಇಷ್ಟು ದೌಲತ್ ಕೂಡ ಮಾತಾಡ್ತಾರೆ ಅಂದ್ರೆ ಇವರಿಗೆ ಏನ್ ಹೇಳ್ಬೇಕು? ಇವರು ಜನಪ್ರತಿನಿಧಿಗಳ ಗೂಂಡಗಳ, ಒಳ್ಳೆ ರೌಡಿಗಳ ತರ ಬಿಹೇವ್ ಕೂಡ ಮಾಡ್ತಾ ಇದ್ದಾರೆ. ಒಳ್ಳೆ ಆಂಧ್ರ ಪಾಲಿಟಿಕ್ಸ್ ಆದಂಗ ಆಗೈತೆ ನಮ್ಮ ಕರ್ನಾಟಕದ್ದು. ಹೇಳೋರಿಲ್ಲ ಕೇಳೋರಿಲ್ಲ. ನಮಗೆ ತೋರ್ಪಡೆಗೋಸ್ಕರ ಮಾಡ್ತಾರ, ಟ್ರೋಲ್ ಆಗ್ಬೇಕು ಅಂತ ಕೂಡ ಮಾಡ್ತಾರ, ಗೊತ್ತಿಲ್ಲ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.